ನಮಸ್ಕಾರ ಸ್ನೇಹಿತರೆ, ತಮಗೆಲ್ಲರಿಗೂ ಟೆಕ್ ಬಾನ್ 90 ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತೇನಪ್ಪ ಅಂದ್ರೆ ನಾನು ಆಲ್ರೆಡಿ ನನ್ನ ಸ್ಕ್ರೀನ್ ಮೇಲೆ ನೋಡ್ತಾ ಇರ್ಬೋದು ಆ್ಯಪ್ಸ್ ಇನ್ಸ್ಟಾಲ್ ಮಾಡಿದ್ದೀನಿ. ಅದು ರೈಲ್ವೆಗೆ ಸಂಬಂಧಪಟ್ಟ ಆ್ಯಪ್ಸ್. ಸೊ ಅದರಲ್ಲಿ ನಾವೇನು ಮಾಡ್ಬೇಕಂದ್ರೆ, ಇವಾಗ ನೋಡಿ ಹೊಸದಾಗಿ ಒಂದು ಆ್ಯಪ್ ಇಟ್ಟಿದ್ದಾರೆ, ರೇಲ್ 1 ಅಂತ ಆ್ಯಪ್. ಸೊ ಅದನ್ನ ನಾವು ಈಗ ಪ್ಲೇಸ್ಟೋರಿಂದ ಡೌನ್ಲೋಡ್ ಮಾಡಿ ಇನ್ಸ್ಟಾಲ್ ಮಾಡ್ಬೋದು. ಆ್ಯಪ್ ಸ್ಟೋರ್ಗೂ ಕೂಡ ಕೊಟ್ಟಿದ್ದಾರೆ, ಪ್ಲಸ್ ಆಂಡ್ರಾಯ್ಡ್ ಪ್ಲೇಸ್ಟೋರಲ್ಲಿ ಕೂಡ ಏನಿದೆ ಅವೈಲೇಬಲ್ ಇದೆ. ಸೊ ಇವಾಗ ಏನಪ್ಪ ಅಂದ್ರೆ IRCTC ಅವ್ರದ್ದು ರೇಲ್ ಕನೆಕ್ಟ್ ಅಂತ ಮೊಬೈಲ್ ಆಂಡ್ರಾಯ್ಡ್ ಆ್ಯಪ್ ಇದೆ, ಜೊತೆಗೆ UTS ಆ್ಯಪ್ ಇದೆ. UTS ಆ್ಯಪ್ ಅಂದ್ಬಿಟ್ಟು ನಾವೇನ್ ಮಾಡ್ತೀವಿ ಅಂದ್ರೆ ಅನ್ರಿಸರ್ವ್ ಟಿಕೆಟ್ ತಗೊಳ್ಳಕ್ಕೆ ಮತ್ತು ಸೀಸನಲ್ ಟಿಕೆಟ್ ತಗೊಳ್ಳಕ್ಕೆ. ಸೀಸನಲ್ ಟಿಕೆಟ್ ಅಂದ್ರೆ ಮಂತ್ಲಿ ಪಾಸ್, ಮಂತ್ಲಿ ತಗೋಬಹುದು, ಕ್ವಾರ್ಟರ್ಲಿ, ಇಯರ್ಲಿ ಈ ತರ ನೀವು ತಗೊಳ್ಳೋದು ಇರುತ್ತೆ. ಅವಾಗ ಅದನ್ನ ಯೂಸ್ ಮಾಡ್ತಾ ಇದ್ವಿ. ಮತ್ತು ವೇರ್ ಇಸ್ ಮೈ ಟ್ರೈನ್ ಆ್ಯಪ್ ಕೂಡ ಟ್ರೈನ್ ಎಲ್ಲಿದೆ ಅನ್ನೋದನ್ನ ಲೊಕೇಶನ್ ಕಂಡುಹಿಡಿಯಲಿಕ್ಕೆ ಯೂಸ್ ಮಾಡ್ತಾ ಇದ್ವಿ. ಸೊ ಇವಾಗ ಏನಾಗಿದೆ ಅಂದ್ರೆ ಇವೆಲ್ಲ ಆ್ಯಪ್ ಅಂದ್ರೆ UTS ಮತ್ತು ರೇಲ್ ಕನೆಕ್ಟ್ ಆ್ಯಪ್ ಅನ್ನ ಎರಡೂ ಕೂಡಿಸಿನೇ ಅವ್ರು ಏನ್ ಮಾಡಿದ್ದಾರೆ, ರೇಲ್ 1 ಅನ್ನೋ ಆ್ಯಪ್ ಅನ್ನ ಮಾಡಿದ್ದಾರೆ. ಅದನ್ನ ನಾವೇನೈತಿ ಹೇಗೆ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೇನೆ. ಈ ರೇಲ್ 1 ಆ್ಯಪ್ಗೆ ಆಲ್ರೆಡಿ ನೀವು UTS ಆ್ಯಪ್ ರಿಜಿಸ್ಟರ್ ಇದ್ರೆ ಅದರದ್ದು ಯೂಸರ್ ID ಪಾಸ್ವರ್ಡ್ ಹಾಕಿ ಲಾಗಿನ್ ಆಗಬಹುದು. ಜೊತೆಗೆ ನಿಮ್ದು UTS ಇಲ್ಲ ರೇಲ್ ಕನೆಕ್ಟ್ ಅಂದ್ರೆ IRCTC ಲಾಗಿನ್ ID ಪಾಸ್ವರ್ಡ್ ಇದೆ ಅಂದ್ರೆ ಅದನ್ನ ಕೂಡ ಹಾಕಿ ನೀವು ಏನ್ ಮಾಡೋದು, ಲಾಗಿನ್ ಮಾಡಬಹುದು. ಏನಂದ್ರೆ ಪ್ಲೇ ಸ್ಟೋರ್ಗೆ ಹೋಗಿ, ಆಲ್ಮೋಸ್ಟ್ ಬಹಳ ಜನಕ್ಕೆಲ್ಲ ಗೊತ್ತಿದೆ, ಸೊ ಜಸ್ಟ್ ಒಂದು ಇನ್ನೊಮ್ಮೆ ಇದನ್ನ ಹೇಳ್ತೀನಿ ಅಷ್ಟೇ. ರೇಲ್ 1 ಅನ್ನೋದನ್ನ ಆ್ಯಪ್ ಸರ್ಚ್ ಮಾಡಿ. ಎಷ್ಟೋ ಜನ ಏನಾಗ್ಬಿಡ್ತಾರೆ ಅಂದ್ರೆ ಕನ್ಫ್ಯೂಸ್ ಆಗ್ತೀರಾ. ಹಿಂಗ್ ಸರ್ಚ್ ಮಾಡಿದ್ರೆ ಫಸ್ಟ್ ಗೆ ಸ್ಪಾನ್ಸರ್ಡ್ ಅಂತಿದೆ, ಕನ್ಫರ್ಮ್ ಟಿಕೆಟ್, ಅದನ್ನ ಏನ್ ಮಾಡ್ತಾ ಇದ್ರೆ ಇನ್ಸ್ಟಾಲ್ ಮಾಡ್ಕೊಂತ ಇದ್ರ. ಸೊ ಅದು ಅಲ್ಲ, ಕೆಳಗಡೆ ನೋಡಿ ಇಲ್ಲಿ ರೇಲ್ 1 ನಿಂತಿದೆ, ಬ್ಲೂ ಐಕಾನ್ ಅಲ್ಲಿ ಇದೆ ಅಲ್ಲ, ಇಲ್ಲೊಂದು ಬ್ಲೂ ಐಕಾನ್ ಮತ್ತು ವೈಟ್ ಇದರಲ್ಲಿ ರೇಲ್ ಐಕಾನ್ ಇದೆ ನೋಡಿ, ಇಮೇಜ್. ಅದು ಆ ಆ್ಯಪ್ ಅನ್ನ ಇಲ್ಲಿ ಆಲ್ರೆಡಿ ಇನ್ಸ್ಟಾಲ್ ಮಾಡಿರೋದಕ್ಕೆ ಓಪನ್ ಅಂತ ಬರುತ್ತೆ. ಅಲ್ಲಿ ನಿಮಗೆ ಏನಂದ್ರೆ ಇನ್ಸ್ಟಾಲ್ ಅಂತ ಬರುತ್ತೆ, ಇನ್ಸ್ಟಾಲ್ ಮಾಡ್ಕೊಳ್ಳಿ. ಇನ್ಸ್ಟಾಲ್ ಆದ್ಮೇಲೆ ಇದನ್ನ ಓಪನ್ ಮಾಡಿ. ಸೊ ಈಗ ಆಲ್ರೆಡಿ ನಾನು ಏನಾಗಿದೆ, ಲಾಗಿನ್ ಆಗಿದ್ದೀನಿ. ಸೊ ಲಾಗಿನ್ ಆಗಿರೋದಕ್ಕೆ ಇಲ್ಲಿ ಎಂ ಪಿನ್ ಕೇಳ್ತಾ ಇದೆ. ಸೊ ನಾ ಏನ್ ಮಾಡ್ತಿದ್ದೀನಿ, ಡಿಫ್ರೆಂಟ್ ಯೂಸರ್ ಅಂತ ತೊಗೊಂತೀನಿ. ಸೊ ಇಲ್ಲಿ ನೋಡಬಹುದು ರೇಲ್ 1 ಹೋಮ್ ಸ್ಕ್ರೀನ್ ಅಂದ್ರೆ ಲಾಗಿನ್ ಪೇಜ್ ಯಾವ ತರ ಬರುತ್ತೆ ಅಂದ್ರೆ ಈ ತರ ಬರುತ್ತೆ. ಇಲ್ಲಿ ರಿಜಿಸ್ಟರ್ಡ್ ಯೂಸರ್ ಲಾಗಿನ್ ಹಿಯರ್, ನ್ಯೂ ಯೂಸರ್ ರಿಜಿಸ್ಟ್ರೇಷನ್, ನಂಬರ್ ಹಾಕಿ ರಿಜಿಸ್ಟರ್ ಮಾಡಬಹುದು, ಆರ್ ರಿಜಿಸ್ಟರ್ ವಿತ್ ರೇಲ್ ಕನೆಕ್ಟ್ UTS ಅಂತ ಇದೆ. ಸೊ ನಾ ಏನ್ ಮಾಡ್ತೀನಿ, ನಂದು ರೇಲ್ ಕನೆಕ್ಟ್ ಆ್ಯಪ್ ಇದೆ, UTS ಆ್ಯಪ್ ಕೂಡ ಇದೆ, ಬಟ್ ನಂದು ಎರಡು ಬೇರೆ ಬೇರೆ ಇದೆ. ಜಸ್ಟ್ ಈ ರೇಲ್ ಕನೆಕ್ಟ್ ಆ್ಯಪ್ ಅನ್ನ ಇದು ಮಾಡಿ ತೋರಿಸ್ತೇನೆ ತಮಗೆ. ಇಲ್ಲಿ ಯೂಸರ್ ID ಪಾಸ್ವರ್ಡ್ ಕೇಳುತ್ತೆ, ಯೂಸರ್ ID ಪಾಸ್ವರ್ಡ್ ಹಾಕಿ ನೀವು ರಿಜಿಸ್ಟರ್ ಮಾಡಬೇಕು. ಆಲ್ರೆಡಿ ನಾ ರಿಜಿಸ್ಟರ್ಡ್ ಇರೋದಕ್ಕೆ ನನಗೆ ಇಲ್ಲಿ ಏನ್ ಬರುತ್ತೆ ಅಂದ್ರೆ ಯೂಸರ್ ID ಪಾಸ್ವರ್ಡ್ ಹಾಕಿದಾಗ ಆಲ್ರೆಡಿ ರಿಜಿಸ್ಟರ್ಡ್ ಯೂಸರ್, ಕ್ಲಿಕ್ ಲಾಗಿನ್ ಹಿಯರ್ ಪೇಜ್ ಟು ಕಂಟಿನ್ಯೂ ಅಂತ ಬರುತ್ತೆ. ಸೊ ನಾ ಏನ್ ಮಾಡ್ತೀನಿ, ಅದಕ್ಕೆ ಇದನ್ನ ಎಕ್ಸಿಟ್ ಮಾಡ್ತೀನಿ. ಸೊ ಇಲ್ಲಿ ರಿಜಿಸ್ಟರ್ಡ್ ಯೂಸರ್ ಅಂತ ಇದೆಯಲ್ಲ, ಇಲ್ಲಿ ಹೋಗಿ ಲಾಗಿನ್ ಹಿಯರ್ ಅಂತ ತೊಗೊಂತೀನಿ. ಸೊ ಇಲ್ಲಿ ನಂದು ಲಾಗಿನ್ ID ಹಾಕ್ತೀನಿ, ಪ್ರೊಸೀಡ್ ಕೊಡ್ತೀನಿ. ನೆಕ್ಸ್ಟ್ ಇಲ್ಲಿ ಎಂಟರ್ ಎಂ ಪಿನ್ ವಿಲೋ ಅಂದ್ರೆ ನಂದು ಆಲ್ರೆಡಿ ಏನಾಗಿದೆ, ಲಾಗಿನ್ ಇರೋದಕ್ಕೆ ಎಂ ಪಿನ್ ಕೇಳುತ್ತೆ. ನಿಮ್ಗೆ ಏನಂದ್ರೆ ಪಾಸ್ವರ್ಡ್ ಕೇಳುತ್ತೆ. ಸೊ ಪಾಸ್ವರ್ಡ್ ಹಾಕಿ, ಇಲ್ಲಿ ನೋಡಬಹುದು OTP ಪಾಸ್ವರ್ಡ್ ಇದೆ, ಪಾಸ್ವರ್ಡ್ ಅಂತ ಬರುತ್ತೆ, ಪಾಸ್ವರ್ಡ್ ಹಾಕಿ. ಪಾಸ್ವರ್ಡ್ ಹಾಕಿದ ಮೇಲೆ ಇಲ್ಲೊಂದು ಆಪ್ಷನ್ ಇದೆ ನೋಡಿ, ಸ್ಲೈಡ್ ಅಂಡ್ ಮ್ಯಾಚ್ ಟು ಸೈನ್ ಇನ್ ಅಂತ. ಇಲ್ಲಿ CF ಇದೆ, ಇದರಲ್ಲಿ 3 ಆಪ್ಷನ್ ಕೊಟ್ಟಿದ್ದಾರೆ, W8, ಆಮೇಲೆ ಇದೊಂದು ಯಾವುದೋ ಇಮೇಜ್ ಇದೆ, ಆಮೇಲೆ J ಅಂತಾರೆ, CF ಅನ್ನೋದು ಇದೆ ನೋಡಿ ಲಾಸ್ಟ್ಗೆ. ಸೊ ಅದನ್ನ ಏನ್ ಮಾಡ್ಕೊಂಡು ಈ ಒಂದು ಇದನ್ನ ಹೋಲ್ಡ್ ಮಾಡಿ ಡ್ರ್ಯಾಗ್ ಮಾಡಿ ಸ್ಲೈಡ್ ಲಾಸ್ಟ್ಗೆ ಕರೆಕ್ಟ್ ಇರೋ ಇದು ಇದೆ ಇಮೇಜ್, ಅದನ್ನ ಅಲ್ಲಿ ಮ್ಯಾಚ್ ಮಾಡಬೇಕು. ಅವಾಗ ಏನಾಗುತ್ತೆ, ಲಾಗಿನ್ ಆಗುತ್ತೆ. ಇಲ್ಲಿ ಏನಂದ್ರೆ ವೆಲ್ಕಮ್ ಟು ಯುವರ್ ನಿಮ್ ನೇಮ್ ಏನಿದೆ ಅದು ಬರುತ್ತೆ. ಸೆಟ್ ಎಂ ಪಿನ್ ಅಂತ ಇರುತ್ತೆ, ಎಂ ಪಿನ್ ನೀವು ಸೆಟ್ ಮಾಡ್ಕೋಬೇಕು, ನಿಮ್ಗೆ ಯಾವ್ದು ಬೇಕು ಅದನ್ನ ಸೆಟ್ ಮಾಡ್ಕೊಳ್ಳಿ. ಕನ್ಫರ್ಮ್ ಕೇಳುತ್ತೆ, ಕನ್ಫರ್ಮ್ ಮಾಡ್ಕೊಳ್ಳಿ. ಸೆಟ್ ಎಂ ಪಿನ್ ಮಿಸ್ ಮ್ಯಾಚ್ ಆಗಿದೆ, ಸೊ ನೇಮ್ ಕನ್ಫರ್ಮ್ ಮಾಡೋಣ. ಸೊ ಈ ರೀತಿ ಏನಾಗುತ್ತೆ, ಲಾಗಿನ್ ಎಂ ಪಿನ್ ಸೆಟ್ ಮಾಡಿದ್ರೆ ಲಾಗಿನ್ ಆಗುತ್ತೆ. ಇಲ್ಲಿ ತಾವು ನೋಡಬಹುದು, ಫಸ್ಟ್ ಇದರಲ್ಲಿ ರಿಸರ್ವ್ಡ್ ಇದೆ, ಸೆಕೆಂಡ್ ಬಂದ್ಬಿಟ್ಟು ಅನ್ ರಿಸರ್ವ್ಡ್, ಥರ್ಡ್ ಬಂದ್ಬಿಟ್ಟು ಪ್ಲಾಟ್ಫಾರ್ಮ್ ಅಂತಿದೆ. ಆಮೇಲೆ ಮೋರ್ ಆಫರಿಂಗ್ಸ್ ಅಲ್ಲಿ ಸರ್ಚ್ ಟ್ರೈನ್ಸ್, PNR ಸ್ಟೇಟಸ್, ಕೋಚ್ ಪೊಸಿಷನ್, ಟ್ರ್ಯಾಕ್ ಯುವರ್ ಟ್ರೈನ್, ಆರ್ಡರ್ ಫುಡ್, ಫೈಲ್ ರಿಫಂಡ್, ರೇಲ್ ಮದದ್, ಗೋ ಟು ವೇವ್ಸ್ ಅಂತಿದೆ. ಆಮೇಲೆ ಡು ಯು ನೋ ಫಸ್ಟ್ ಎವರ್ ಪ್ಯಾಸೆಂಜರ್ ಟ್ರೈನ್ ವಾಸ್ ರನ್ ಬಿಟ್ವೀನ್ ಬೋರಿ ಬಂದರ್ ಟು ತಾನೆ ಆನ್ April 16, 1853 ಅಂತಂದ್ರೆ 1850 ಏಪ್ರಿಲ್ 16ನೇ ತಾರೀಕಿಗೆ ಫಸ್ಟ್ ಟ್ರೈನ್ ಏನಾಯ್ತು ಓಡ್ತು. ಅದು ಎಲ್ಲಿಂದ ಎಲ್ಲಿಗೆ ಅಂದ್ರೆ ಬೋರಿ ಬಂದರಿಂದ ತಾನೆವರೆಗೂ. ಈ ತರ ಒಂದಿಷ್ಟು ಏನಂದ್ರೆ ಜನರಲ್ ನಾಲೆಜ್ ರಿಲೇಟೆಡ್ ರೈಲ್ವೆ ಸಂಬಂಧಪಟ್ಟಿದ್ದನ್ನ ಇಲ್ಲಿ ಕೊಟ್ಟಿದ್ದಾರೆ ಕೆಳಗಡೆ. ಡು ಯು ನೋ ಅಂತಂದು 99% ಎಲೆಕ್ಟ್ರಿಫಿಕೇಶನ್ ಇಸ್ ಅಚೀವ್ಡ್ ಇನ್ ಇಂಡಿಯನ್ ರೈಲ್ವೇಸ್ ಅಂತ. ಆಮೇಲೆ ಶ್ರೀ ಸಿದ್ದಾರೂಢ ಸ್ವಾಮೀಜಿ ರೈಲ್ವೆ ಸ್ಟೇಷನ್ ಹುಬ್ಬಳ್ಳಿ ಇಸ್ ವರ್ಲ್ಡ್ ಲಾಂಗೆಸ್ಟ್ ರೈಲ್ವೆ ಪ್ಲಾಟ್ಫಾರ್ಮ್ ವಿತ್ ಲೆಂತ್ ಆಫ್ 1505 ಮೀಟರ್, ಅಂದ್ರೆ 1.5 ಕಿಲೋಮೀಟರ್ ಅಂತ. ಇದು ಲಾಂಗೆಸ್ಟ್ ರೈಲ್ವೆ ಪ್ಲಾಟ್ಫಾರ್ಮ್ ವರ್ಲ್ಡ್ಸ್ ಹುಬ್ಬಳ್ಳಿ ಸಿದ್ದಾರೂಢ ಸ್ವಾಮಿದು ರೈಲ್ವೆ ಸ್ಟೇಷನ್. ಆಮೇಲೆ ನೋನಿ ಬ್ರಿಡ್ಜ್ ಇಸ್ ಗೋಯಿಂಗ್ ಟು ಬಿ ವರ್ಲ್ಡ್ಸ್ ಟಾಲೆಸ್ಟ್ ರೈಲ್ವೆ ಬ್ರಿಡ್ಜ್, ಪ್ರಿಯರ್ ಎಟ್ ಹೈಟ್ ಆಫ್ 141 ಮೀಟರ್ಸ್, ವರ್ಲ್ಡ್ ಟಾಲೆಸ್ಟ್ ರೈಲ್ವೆ ಬ್ರಿಡ್ಜ್ ನೋನಿ ಬ್ರಿಡ್ಜ್. ಆಮೇಲೆ ಅದೇ ರೀತಿ ಚೆನಾಬ್ ರೈಲ್ವೆ ಬ್ರಿಡ್ಜ್ ದಾರೂತ್ ಜಮ್ಮು ಕಾಶ್ಮೀರ್ ಇಸ್ ದ ವರ್ಲ್ಡ್ಸ್ ಹೈಯೆಸ್ಟ್ ರೈಲ್ವೆ ಬ್ರಿಡ್ಜ್. ನೋಡ್ರಿ ಎರಡು ಡಿಫ್ರೆನ್ಸ್ ಇದೆ, ಹೈಯೆಸ್ಟ್ ಬೇರೆ, ಟಾಲೆಸ್ಟ್ ಬೇರೆ ಮತ್ತು ಲಾಂಗೆಸ್ಟ್. ಓಕೆ, ಈ ರೀತಿ ಜನರಲ್ ಇನ್ಫಾರ್ಮೇಶನ್ ಕೂಡ ಇಲ್ಲಿ ಕೊಟ್ಟಿದ್ದಾರೆ. ಅದಾದ್ಮೇಲೆ ಇಲ್ಲಿ ಮೈ ಬುಕಿಂಗ್ಸ್ ಇರುತ್ತೆ ಕೆಳಗಡೆ. ಸೊ ಮೈ ಬುಕಿಂಗ್ಸ್ ಅಲ್ಲಿ ನಿಮ್ದು ಅಪ್ಕಮಿಂಗ್ ಬುಕಿಂಗ್ಸ್ ಏನಿದ್ರು ಇಲ್ಲಿ ಶೋ ಆಗುತ್ತೆ, ಕಂಪ್ಲೀಟೆಡ್ ಇದರಲ್ಲಿ ಶೋ ಆಗುತ್ತೆ, ಕ್ಯಾನ್ಸಲ್ ಮಾಡಿದ್ರೆ ಕ್ಯಾನ್ಸಲ್, ಆಲ್ ಅಂತ ತೊಗೊಂಡ್ರೆ 3 ಇವು ಏನಾಗ್ತವೆ ಶೋ ಆಗ್ತವೆ. ಅದೇ ರೀತಿ ಇವು ಅಂದ್ರೆ ನಿಮ್ ರಿಲೇಟೆಡ್. ಸೊ ಇದರಲ್ಲಿ ಏನೈತೆ, ನೀವು ಪ್ರೊಫೈಲ್ ಕೂಡ ಕಂಪ್ಲೀಟ್, ಪ್ರೊಫೈಲ್ ಅನ್ನ ನೀವು ಏನಾದ್ರೂ ಪ್ಯಾಸೆಂಜರ್ ಆಡ್ ಮಾಡ್ಬೇಕಂದ್ರೆ ಆಡ್ ಮಾಡಬಹುದು. ನೆಕ್ಸ್ಟ್ ಅದಾದ್ಮೇಲೆ ಈ ರೀತಿ ಪ್ಯಾಸೆಂಜರ್ ಡಿಲೀಟ್ ಮಾಡಬಹುದು, ಆಡ್ ಮಾಡಬಹುದು, ಚೇಂಜ್ ಪಾಸ್ವರ್ಡ್ ಇದೆ, ಬಯೋಮೆಟ್ರಿಕ್ ಅಥೆಂಟಿಕೇಶನ್ ಬೇಕಂದ್ರೆ ಬಯೋಮೆಟ್ರಿಕ್ ಅಥೆಂಟಿಕೇಶನ್ ಎನೇಬಲ್ ಮಾಡ್ಕೋಬಹುದು. ಅದೇ ರೀತಿ ನೆಕ್ಸ್ಟ್ ಇಲ್ಲಿ ಮೋರ್ ಇದರಲ್ಲಿ ಹೋದ್ರೆ ನಿಮ್ ನೇಮು, ವ್ಯಾಲೆಟ್ ಅಲ್ಲಿ ಕೂಡ ಅಮೌಂಟ್ ಹಾಕಿಡಬಹುದು ನೀವು. ಸೊ ಲಾಗೌಟ್ ಆಪ್ಷನ್ ಕೊಡುತ್ತೆ. ಸೊ ಈ ರೀತಿ ಇವೆಲ್ಲ ಆಪ್ಷನ್ಸ್ ಈ ಒಂದು ಆಪ್ ಅಲ್ಲಿ ಇರುತ್ತೆ. ಇದರಲ್ಲಿ ನೀವು ನೋಡಬಹುದು ಬೆಲ್ ಐಕಾನ್ ಅಂದ್ರೆ ನೋಟಿಫಿಕೇಶನ್ ಐಕಾನ್ ಕೂಡ ಇದೆ. ಲ್ಯಾಂಗ್ವೇಜ್ ಎರಡೇ ಬರುತ್ತೆ, ಇಂಗ್ಲಿಷ್ ಮತ್ತು ಹಿಂದಿ, 2 ಲ್ಯಾಂಗ್ವೇಜ್ ಈ ಸದ್ಯಕ್ಕೆ ಇರೋದು. ಇದರಲ್ಲಿ ನೀವು ನೋಡಬಹುದು ಜರ್ನಿ ಪ್ಲಾನರ್ ಅಲ್ಲಿ ರಿಸರ್ವ್ಡ್ ಅಂತಿದೆ. ರಿಸರ್ವ್ಡ್ ತೊಳಿ, ರಿಸರ್ವ್ಡ್ ಅಲ್ಲಿ ಸರ್ಚ್ ಯೂಸಿಂಗ್ ಸೇವ್ಡ್ ಪ್ರಿಫರೆನ್ಸಸ್ ಇರುತ್ತೆ. ಡಿಫಾಲ್ಟ್ ಅಲ್ಲಿ ಜರ್ನಿ ನೀವೇನ್ ಮಾಡೋದು, ಸೇವ್ ಮಾಡಿ ಅದನ್ನ ಸರ್ಚ್ ಮಾಡ್ಕೊಳ್ಳಿ. ಜರ್ನಿ ಯಾವ್ದು ಎಲ್ಲಿಂದ ಎಲ್ಲಿಗೆ, ಫ್ರಾಮ್ ಮತ್ತು ಇದು ಸೋರ್ಸ್ ಡೆಸ್ಟಿನೇಷನ್. ಸೊ ಅದನ್ನ ನೀವು ಇಲ್ಲಿ ಕೂಡ ಮಾಡಬಹುದು. ಆರ್ ಫ್ರಾಮ್ ಇಲ್ಲಿಂದ ಎಲ್ಲಿಗೆ, ಡಿಫಾರ್ಚರ್ ಡೇಟ್ ಹಾಕೊಳ್ಳೋದು, ಇಲ್ಲಿ ಕ್ಯಾಲೆಂಡರ್ ಇರುತ್ತೆ, ನೀವು ಯಾವ ಡೇಟ್ ಅನ್ನು ಸೆಲೆಕ್ಟ್ ಮಾಡಿ. ಎಕ್ಸಾಂಪಲ್ ನಾ ಏನ್ ಮಾಡ್ತೀನಿ, ಫ್ರಾಮ್ ಗದಗ್ ಜಂಕ್ಷನ್ ಇಂದ ತಿರುಪತಿ TPTY ಅಂದ್ರೆ ತಿರುಪತಿ ಶಾರ್ಟ್ ಕೊಡೋದು.
TPTY ಡೇಟ್ ಏನ್ ಮಾಡ್ತೀನಿ ಆಗಸ್ಟ್ 30 ಅಂತ ತಗೊಂತೀನಿ ಎಕ್ಸಾಂಪಲ್ ಗೆ. ಜನರಲ್ ಕೋಟಾ ಇರುತ್ತೆ, ಕೋಟಾದಲ್ಲಿ ನೀವು ಜನರಲ್ ಲೇಡೀಸ್ ಲೋವರ್ ಬರ್ತದೆ ಆರ್ ಸೀನಿಯರ್ ಸಿಟಿಸನ್ ಪರ್ಸನ್ ವಿತ್ ಡಿಸಬಿಲಿಟಿ ಡ್ಯೂಟಿ ಪಾಸ್ ತತ್ಕಾಲ ಪ್ರೀಮಿಯಂ ತತ್ಕಾಲ ಯಾವ್ದು ಆಪ್ಷನ್ ಇರುತ್ತೆ ನಿಮ್ಗೆ ಯಾವ್ದು ಸಂಬಂಧಪಡುತ್ತೆ ಅಂತ ತೊಳಿ. ಅದಾದ್ಮೇಲೆ ಅದರ್ ಆಪ್ಷನ್ಸ್ ಅಲ್ಲಿ ಕನೆಕ್ಟಿಂಗ್ ಜರ್ನಿ, ರೈಲ್ವೆ ಪಾಸ್ ಕನ್ಸೆಷನ್, ಪರ್ಸನ್ ವಿತ್ ಡಿಸಬಿಲಿಟಿ ಕನ್ಸೆಷನ್ ಯಾವ್ದಿರುತ್ತೆ ನಿಮ್ದು ಏನಿದೆ ಸರ್ಚ್ ಇದು ಮಾಡ್ಕೊಳ್ಳಿ. ಸರ್ಚ್ ಅಂತ ಕೊಡಿ. ಸರ್ಚ್ ಕೊಟ್ಟ ಮೇಲೆ ಸ್ಯಾಟರ್ಡೆ ಆಗುತ್ತೆ 30 ಆಗಸ್ಟ್ ಅಲ್ಲಿ ಹರಿಪ್ರಿಯ ಇದೆ ಟ್ರೈನು 8:45 ಗದಗ ಬರುತ್ತೆ. ಆಮೇಲೆ 8:15 ಬೆಳಿಗ್ಗೆ ಅಂದ್ರೆ 20:45 ಅಂದ್ರೆ ರಾತ್ರಿ 8:45 ಗದಗ ಜಂಕ್ಷನ್ ಇಂದ ಮಾರ್ನಿಂಗ್ ಬೆಳಿಗ್ಗೆ 8:15 ತಿರುಪತಿ ರೀಚ್ ಆಗುತ್ತೆ. ಇನ್ನೊಂದು ಬಂದ್ಬಿಟ್ಟು 7:05 ಬಿಡುತ್ತೆ ಬೆಳಿಗ್ಗೆ ಗದಗ, ಆಮೇಲೆ ರಾತ್ರಿ 10 ಗಂಟೆಗೆ ಏನಾಗುತ್ತೆ ತಿರುಪತಿ ರೀಚ್ ಆಗುತ್ತೆ. ಸೊ ಇದರಲ್ಲಿ ನೋಡಬಹುದು SL 3 2A 1A ಅಂತಿದೆ. ಸೊ ಆಲ್ ಡೇ ಇರುತ್ತೆ, ಗ್ರೀನ್ ಇದೆ MTWTFSS ಅಂದ್ರೆ ಮಂಡೇ ಟು ವೆನ್ಸ್ಡೇ ಥರ್ಸ್ಡೇ ಫ್ರೈಡೆ ಸ್ಯಾಟರ್ಡೆ ಸಂಡೇ ಅಂತ. ಸೋಮವಾರ ಮಂಗಳವಾರ ಬುಧವಾರ ಗುರುವಾರ ಶುಕ್ರವಾರ ಶನಿವಾರ ರವಿವಾರ. ಸೊ ಇವೆಲ್ಲ ದಿನನೂ ಇದು ಓಡುತ್ತೆ ಅಂದ್ರೆ ರೆಗ್ಯುಲರ್ ಇದೆ ಅಂತ. ನೀವು ಇಲ್ಲಿ ಸಿ ಅವೈಲಬಿಲಿಟಿ ಮತ್ತೆ ಇಲ್ಲಿ ನೋಡಬಹುದು ಐಕಾನ್ ಇದೆ ಜನರಲ್ ರೂಮ್ ನೇಮ್ ನಂಬರ್ ಜನರಲ್ ಅವೈಲೇಬಲ್ ಅಂತ. ಸೊ ಅವೈಲೇಬಲ್ ಇದೆವು. ಸೊ ಅದನ್ನ ನೀವು ಅವೈಲೇಬಲ್ ಇಲ್ಲಿ ಕ್ಲಿಕ್ ಮಾಡಿ ನೋಡಬಹುದು ಅಥವಾ ಇಲ್ಲಿನೂ ಕೂಡ ಸಿ ಅವೈಲಬಿಲಿಟಿ ಅನ್ನೋದನ್ನ ಕ್ಲಿಕ್ ಮಾಡಿ ನೋಡಬಹುದು. ಸೊ ಇಲ್ಲಿ ನೋಡಬಹುದು ವೇಟಿಂಗ್ ಲಿಸ್ಟ್ 9 ಇದೆ ಸ್ಲೀಪರ್ ಅಲ್ಲಿ, ಆಮೇಲೆ 3 ಅಲ್ಲಿ W1 ವೇಟಿಂಗ್ ಲಿಸ್ಟ್ 1 ಅದೇ ರೀತಿ ಜನರಲ್ ಅಲ್ಲಿ ನೋಡಿ 210 ರೂಪಾಯಿ ಸ್ಲೀಪರ್ಗೆ ಅವೈಲೇಬಲ್ 69, 3A ಇದಕ್ಕೆ 870 ರೂಪಾಯಿ ಅವೈಲೇಬಲ್ 33. ಈ ರೀತಿ ಕೂಡ ನೀವು ಏನ್ ಮಾಡಬಹುದು ನೋಡಬಹುದು. ಸೊ ಇಲ್ಲೊಂದು ಮ್ಯಾಪ್ ಟೈಪ್ ತೋರಿಸಿದ್ದಾರೆ ಇಲ್ಲಿ ನೋಡಬಹುದು. ಅಂದ್ರೆ ಒಂದು ಇಲ್ಲಿಂದ ಇಲ್ಲಿಗೆ ಏನಂದ್ರೆ ಮ್ಯಾಪ್ ಯಾವ್ಯಾವ ರೂಟ್ ಯಾವ್ಯಾವ ಟೈಮಿಗೆ ಎಷ್ಟು ಗಂಟೆಗೆ ಅರೈವಲ್ ಆಗುತ್ತೆ ಡಿಪಾರ್ಚರ್ ಆಗುತ್ತೆ ಅನ್ನೋದು ಕೂಡ ಇಲ್ಲೇ ಇದೆ. ಡಿಸ್ಟೆನ್ಸ್ ಕೂಡ ಇಲ್ಲಿರುತ್ತೆ ನೋಡಬಹುದು ನೀವು. ಹುಬ್ಬಳ್ಳಿಯಿಂದ 0 ಇಂದ ಟೋಟಲ್ ತಿರುಪತಿಗೆ 579 ಕಿಲೋಮೀಟರ್ ಡಿಸ್ಟೆನ್ಸ್ ಇದೆ. ಸಾರಿ, ಸೊ ಈ ಡಿಸ್ಟೆನ್ಸ್ ಅಲ್ಲ ನೀವು ಇಲ್ಲಿ ನೋಡಬಹುದು ಒನ್ ಡೇ ಅಂತ ಬರುತ್ತೆ. ಸಾರಿ, ಓಕೆ. ಅರೈವಲ್ ಎಷ್ಟು ಗಂಟೆಗೆ ಅರೈವ್ ಆಗುತ್ತೆ, ಡಿಪಾರ್ಚರ್ ಎಷ್ಟು ಗಂಟೆಗೆ ಆಗುತ್ತೆ ಅಂತ ಇರುತ್ತೆ. ಇದು ಪ್ಯಾಸೆಂಜರ್ ಗಾಡಿ, ಸೊ ಹಂಗೆ 1 ಡೇ ಇದಾಗುತ್ತೆ. ಇಲ್ಲಿ ನೋಡಬಹುದು ಇದು ತಿರುಪತಿ ಇದೇನಿದೆಲ್ಲ ಎಕ್ಸ್ಪ್ರೆಸ್, ಇದು 2 ಡೇಸ್ ಆಗುತ್ತೆ. ಸೊ ಅಂದ್ರೆ ನೈಟ್ ಬಿಟ್ಟು ನೆಕ್ಸ್ಟ್ ಮಾರ್ನಿಂಗ್ ಹೋಗುತ್ತಲ್ಲ, ಹಾಗಾಗಿ 2 ಡೇ ಜರ್ನಿ ಇದು ತೋರಿಸಿದ್ರೆ ಯಾವ ಟೈಮಿಂಗ್ ಏನೇನಾಗುತ್ತೆ ಅಂತ ಎಲ್ಲೆಲ್ಲಿರುತ್ತೆ. ನೆಕ್ಸ್ಟ್ ಇಲ್ಲಿ ಇನ್ನೊಂದು ರೈಲ್ ಸಿಂಬಲ್ ಇದೆ, ಅದನ್ನ ನೋಡಿ. ಈ ರೈಲ್ ಸಿಂಬಲ್ ನೀವು ನೋಡಿದ್ರೆ ಕ್ಲಿಕ್ ಮಾಡಿದ್ರೆ ಅಲ್ಲಿ ಏನಂದ್ರೆ ಜರ್ನಿ ಸ್ಟೇಷನ್ ಕೊಲ್ಲಾಪುರ ತಿರುಪತಿ ಟ್ರೈನು ಅರೈವಲ್ ಎಷ್ಟು ಗಂಟೆಗೆ, ಆಮೇಲೆ ಪ್ಲಾಟ್ಫಾರ್ಮ್ 1 PF ಅಂದ್ರೆ ಒಂದು ಪ್ಲಾಟ್ಫಾರ್ಮ್, ಡಿಪಾರ್ಚರ್ ಎಷ್ಟು ಗಂಟೆಗೆ, ಕರೆಂಟ್ ಮೂವ್ಮೆಂಟ್, ಕೋಚ್ ಪೊಸಿಷನ್ ಇರುತ್ತೆ. ಕೋಚ್ ಪೊಸಿಷನ್ ನೀವು ನೋಡಬಹುದು. ಫಸ್ಟ್ ಗೆ ಇಂಜನ್ ಇದೆ, ಇಂಜನ್ ಆದ್ಮೇಲೆ LPR ಜನರಲ್ H1 A1 A2 M1 M2 M3 ಸ್ಲೀಪರ್ S1 ಇಂದ S9 ವರೆಗೂ ಸ್ಲೀಪರ್ ಇರುತ್ತೆ. ನೆಕ್ಸ್ಟ್ ಅದಾದ್ಮೇಲೆ ಲಾಸ್ಟ್ 2 ಜನರಲ್ ಇರುತ್ತೆ, ಮತ್ತೊಂದು LR ಅಂತದೆ. ಸೊ ಇದು ಕೋಚ್ ಪೊಸಿಷನ್. ಇನ್ನು ಕರೆಂಟ್ ಮೂವ್ಮೆಂಟ್ ನೋಡಿ ಲೈವ್ ಅಂತ ಇರುತ್ತೆ. ಸೊ ಇಲ್ಲಿ ಟ್ರೈನ್ ಎಲ್ಲಿದೆ ಅನ್ನೋದನ್ನ ನಾವು ನೋಡ್ಕೋಬಹುದು. ಸೊ ತಿರುಪತಿ 7:52 15 ಎಂಡ್ ಕೊಲ್ಲಾಪುರ ಟು ತಿರುಪತಿ. Arrived at Tirupati at 7:52 9 August on time. Okay. ಇದು ನೋಡೋಣ ಜಸ್ಟ್ ಇದ್ರದ್ದು ಮೂವ್ಮೆಂಟ್ ಏನಿದೆ ಅಲ್ಲಿ ಟ್ರೈನ್ ಮೂವ್ಮೆಂಟ್. ಇದು ತಿರುಪತಿ 27:28. ಇಲ್ಲಿ ಇದರಲ್ಲಿ ಎಲ್ಲೂ ಶೋ ಆಗಿಲ್ಲ ಯಾವ್ದು ಟ್ರೈನ್ ಎಲ್ಲಿದೆ ಅಂತ. ಕೆಳಗಡೆ ಅರೈವ್ಡ್ ಅಟ್ ತಿರುಪತಿ at 20 to 28 8 ಆಗಸ್ಟ್ ಇದೆ. ಬಟ್ ಈಗಿನ ಪೊಸಿಷನ್ ಪ್ರಕಾರ ನಮ್ಗೆ ಅದು ಕರೆಕ್ಟ್ ಆಗಿ ಎಲ್ಲಿದೆ ಅನ್ನೋದನ್ನ ಶೋ ಮಾಡ್ತಾ ಇಲ್ಲ. ಇನ್ನು ಇದು ಹೊಸದಾಗಿ ಆ್ಯಪ್ ಇರೋದಕ್ಕೆ ಇನ್ನೊಂದಿಷ್ಟು ಅಪ್ಡೇಟ್ ಆಗಬೇಕು. ಸಮ್ ಬಗ್ಸ್ ಇದೆ. ಸೊ ಅದಾದ್ಮೇಲೆ ಅಪ್ಡೇಟ್ ಆದ್ಮೇಲೆ ನಮ್ಗೆ ಇಲ್ಲಿ ಕ್ಲಿಯರ್ ಆಗಿ ಏನನ್ನೋದು ಗೊತ್ತಾಗುತ್ತೆ. ನೆಕ್ಸ್ಟ್ ಇವಾಗ ಎಕ್ಸಾಂಪಲ್ ಇದನ್ನ ಕಂಟಿನ್ಯೂ ಮಾಡ್ತೀನಿ ಗದಗಿಂದ. ನೆಕ್ಸ್ಟ್ ಏನಂದ್ರೆ ಈಗ ಟ್ರೈನ್ ಆಯ್ತು, ಇಲ್ಲಿ ಏನ್ ಮಾಡೋಣ ಸ್ಲೀಪರ್ ಅನ್ನೋದನ್ನ ಸೆಲೆಕ್ಟ್ ಮಾಡ್ಕೊಳ್ಳಿ. 210 ಅವೈಲೇಬಲ್ ಇದೆ. ನೆಕ್ಸ್ಟ್ ಅದನ್ನ ಕ್ಲಿಕ್ ಮಾಡಿದ್ಮೇಲೆ ಇಲ್ಲಿ ಪ್ಯಾಸೆಂಜರ್ ಆಡ್ ಮಾಡ್ಬೋದು. ನೀವು ಪ್ಯಾಸೆಂಜರ್ ಆಡ್ ಮಾಡ್ಬೋದು, ಆಡ್ ಎಕ್ಸಿಸ್ಟಿಂಗ್ ಪ್ಯಾಸೆಂಜರ್ ಅಂತ ತಗೋಬಹುದು. ತಗೊಂಡ್ಮೇಲೆ ಕನ್ಸಿಡರ್ ಆಟೋ ಅಪ್ಗ್ರೇಡೇಷನ್ ತೊಳಿ, ಅದಾದ್ಮೇಲೆ ಅಕ್ಸೆಪ್ಟ್ ಟ್ರಾವೆಲ್ ಇನ್ಸೂರೆನ್ಸ್ ಅಂತ ತೊಳಿ, ರಿವ್ಯೂ ಜರ್ನಿ ಅಂತ ತೊಳಿ. ಈಗ ಎಕ್ಸಾಂಪಲ್ ನಾವು ಒಂದು ಆಡ್ ಮಾಡ್ತೀನಿ. ಸೊ ಆಡ್ ಮಾಡಿದ್ಮೇಲೆ ರಿವ್ಯೂ ಜರ್ನಿ ಡೀಟೇಲ್ಸ್ ಅಂದ್ರೆ ನಿಮ್ದು ಕಾಂಟ್ಯಾಕ್ಟ್ ಡೀಟೇಲ್ಸ್, ಎಷ್ಟು ಜನ ಪ್ಯಾಸೆಂಜರ್ ಅವೈಲೇಬಲ್ ಇದ್ದಾರೆ, ಪ್ಯಾಸೆಂಜರ್ ಡೀಟೇಲ್ಸ್ ಹೋಗುತ್ತೆ, ಕ್ಯಾಪ್ಚರ್ ಹಾಕಿ ಬುಕ್ ನಾವು ಅಂದ್ರೆ ಬುಕ್ ಆಗುತ್ತೆ. ಸೊ ಈ ರೀತಿ ನೀವೇನೈತಿ ಈ ಆಪ್ ಇಂದ ಟಿಕೆಟ್ ನ ಬುಕ್ ಮಾಡೋದು. ಇದು ಫಸ್ಟ್ ಇದು. ಸೊ ಸೆಕೆಂಡ್ ಬಂದ್ಬಿಟ್ಟು ಇದು ರಿಸಲ್ಟ್ ಟಿಕೆಟ್ ಆಯ್ತು. ಇನ್ನೊಂದು ರಿಸಲ್ಟ್ ಬಂದ್ಬಿಟ್ಟು ಇಲ್ಲಿ ನಾರ್ಮಲ್ ಮತ್ತು ಸೀಸನ್ ಅಂತ ಹೇಳಿ ಆಪ್ಷನ್ ಕೊಟ್ಟಿದ್ದಾರೆ. ನಾರ್ಮಲ್ ಅಂದ್ರೆ ನಾರ್ಮಲ್ ಟಿಕೆಟ್, ಸೀಸನ್ ಅಂದ್ರೆ ಮಂತ್ಲಿ ಪಾಸ್ ಆ ತರ. ಸೊ ನಾರ್ಮಲ್ ಟಿಕೆಟ್ ಅಲ್ಲಿ ಔಟ್ಸೈಡ್ ಸ್ಟೇಷನ್, ಆಟ್ ಸ್ಟೇಷನ್ ಅಂತ ಇರುತ್ತೆ. ಸೊ ನೀವು ಆಟ್ ಸ್ಟೇಷನ್ ಅಂದ್ರೆ ಅದನ್ನ ತೊಳಿ QR ಕೋಡ್ ಆಪ್ಷನ್ ಕೂಡ ಕೊಟ್ಟಿದ್ದಾರೆ. ಸೊ ನೀವು ಅಲ್ಲಿ QR ಕೋಡ್ ಕೂಡ ಸ್ಕ್ಯಾನ್ ಮಾಡಿ ಟಿಕೆಟ್ ತಗೋಬಹುದು ಕೌಂಟರ್ ಇಂದ. ಸೊ ನೆಕ್ಸ್ಟ್ ನಾ ಏನ್ ಮಾಡ್ತೀನಿ, ಸೋರ್ಸ್ QR ಕೋಡ್ ತೆಗಿತೀನಿ, ಔಟ್ಸೈಡ್ ಸ್ಟೇಷನ್ ತೊಳ್ತೀನಿ. ಔಟ್ಸೈಡ್ ಸ್ಟೇಷನ್ ಅಲ್ಲಿ ಗದಗ ತೊಗೊಂತೀನಿ. ಸೇಮ್ ಅದೇ ರೀತಿ ನೀವು ಏನೈತಿ ಪ್ರೊಸೀಡ್ ಟು ಬುಕ್ ಅಂದ್ರೆ ಔಟ್ಸೈಡ್ ಸ್ಟೇಷನ್ ಅಲ್ಲಿ. ಸೊ ನೆಕ್ಸ್ಟ್ ಬರುತ್ತೆ ಇಲ್ಲಿ ಟ್ರೈನ್ ಟೈಪ್ ಯಾವುದು, ಸೂಪರ್ ಫಾಸ್ಟ್, ಮೇಲ್ ಇಂದ ಎಕ್ಸ್ಪ್ರೆಸ್ ಅಂತ. ಆರ್ಡಿನರಿ ಅಂದ್ರೆ ಆರ್ಡಿನರಿ ಅಂತ ತೊಗೊಳ್ಳೋದು. ಎಕ್ಸಾಂಪಲ್ ನಾನು ಆರ್ಡಿನರಿ ತೊಗೊಂತೀನಿ. ಅಡಲ್ಟ್ 1, ಚೈಲ್ಡ್ ಅಂದ್ರೆ ಚೈಲ್ಡ್ ಹಾಕೊಳ್ಳಿ. ಕ್ಲಾಸ್ ಸೆಕೆಂಡ್ ಕ್ಲಾಸ್ ಬರುತ್ತೆ, ಯಾಕಂದ್ರೆ ಆರ್ಡಿನರಿ ತೊಗೊಂಡಿದ್ವಿ. ಫೇರ್ 20 ರೂಪಾಯಿ ಇದೆ. ಅದೇ ನಾವು ಮೇಲ್ ಎಕ್ಸ್ಪ್ರೆಸ್ ಹೋಗಿ ಮೇಲ್ ಎಕ್ಸ್ಪ್ರೆಸ್ ಅಲ್ಲಿ ಕೂಡ ಕ್ಲಾಸ್ ಸೆಕೆಂಡ್ ಬರುತ್ತೆ, ಅದಕ್ಕೆ 35 ರೂಪಾಯಿ ಐತಿ. ಸೂಪರ್ ಫಾಸ್ಟ್ ತೊಗೊಳ್ಳಿ. ಸೂಪರ್ ಫಾಸ್ಟ್ ಗೆ 50 ರೂಪಾಯಿ ಫೇರ್ ಇದೆ.
ಓಕೆ, ಈ ರೀತಿ ಬೇರೆ ಬೇರೆ ಇದಕ್ಕೆ ಬೇರೆ ಬೇರೆ ಫೇರ್ಸ್ ಇರುತ್ತೆ. ಅದನ್ನ ತಗೊಂಡು ನೆಕ್ಸ್ಟ್ ಅಂತ ಕೊಟ್ರೆ ನೀವು ಏನೈತೆ ಬುಕ್ ಮಾಡ್ಬೋದು. ಎಷ್ಟು ನಂಬರ್ಸ್ ಇದ್ರೆ ಅಷ್ಟು ಮೆಂಬರ್ಸ್ ಆಡ್ ಮಾಡ್ತಾ ಹೋಗಿ ಇಲ್ಲಿ ಪೇರ್ ಏನಾಗ್ತದೆ ಅಪ್ಡೇಟ್ ಆಗ್ತಾ ಹೋಗುತ್ತೆ. ಸೊ ಈ ರೀತಿ ಕೂಡ ನೀವು ಏನೈತೆ ಟ್ರೈನ್ ಟಿಕೆಟ್ ಇಲ್ಲಿ ಬುಕ್ ಮಾಡೋದು. ಇನ್ನು ಸೀಸನ್ ಅಂತ ತಗೊಳ್ಳಿ, ಇಲ್ಲಿ ಇಶ್ಯೂ ರಿನ್ಯೂ ಅಂತ ಇರುತ್ತೆ. ಇಶ್ಯೂ ಅಂದ್ರೆ ಹೊಸದಾಗಿ ನೀವು ಮಾಡ್ತಾ ಇದ್ರೆ, ರಿನ್ಯೂ ಅಂದ್ರೆ ಫಸ್ಟ್ ಟೈಮ್ ಮಾಡ್ತಾ ಇದ್ರೆ, ರಿನ್ಯೂ ಅಂದ್ರೆ ಆಲ್ರೆಡಿ ಇದ್ದು ಎಕ್ಸಿಸ್ಟಿಂಗ್ ಇದ್ದು ಅದನ್ನ ನೀವು ರಿನ್ಯೂ ಮಾಡಿದ್ರೆ ಮಂತ್ಲಿ ಮಾಡ್ತಿಲ್ಲ ಬೇರೆ ಯೂಟಿಸ್ ಆಪ್ ಅಲ್ಲಿ ಆ ರೀತಿ. ಸೊ ಇಲ್ಲಿ ಇಶ್ಯೂ ಅನ್ನೋದನ್ನು ತೊಗೊಂತೀನಿ ಜಸ್ಟ್ ಎಕ್ಸಾಂಪಲ್ ಗೆ, ಗದಗಿಂದ ಹುಬ್ಳಿ ಅಂತ ತೊಗೊಂತಾನೆ. ಸೊ ಇಲ್ಲಿ ನೆಕ್ಸ್ಟ್ ಡೇಟ್ ಇಂದ ಬೇಕಾ ಅಥವಾ ಕರೆಂಟ್ ಡೇಟ್ ಬೇಕಾ ಅಂತ ಇರುತ್ತೆ. ನಾಳೆ ಡೇಟ್ ಅಂತ ತೊಗೊಂತೀನಿ. ಪ್ರೊಸೀಡ್ ಟು ಬುಕ್ ಅಂತ ಇರುತ್ತೆ. ಪ್ರೊಸೀಡ್ ಟು ಬುಕ್ ಮಾಡ್ತೀವಿ. ಇಲ್ಲಿ ಟ್ರೈನ್ ಟೈಪ್ ಮೇಲ್ ಎಕ್ಸ್ಪ್ರೆಸ್ ಗೆ 270 ರೂಪಾಯಿ ತಿಂಗಳ ಪಾಸ್ ಇರುತ್ತೆ. ಸೂಪರ್ ಫಾಸ್ಟ್ ಅಂತ ತೊಗೊಂಡ್ರೆ 495 ಇದೆ. ಎಲ್ಲ ಟ್ರೈನ್ಗೂ ನೀವು ಇದನ್ನ ಏನೈತಿ ಯೂಸ್ ಮಾಡ್ಕೋಬಹುದು. ಸೊ ಮೇಲ್ ಎಕ್ಸ್ಪ್ರೆಸ್ ತಗೊಳ್ಳಿ. ಅದ್ಮೇಲೆ ಇಲ್ಲಿ ಡ್ಯೂರೇಷನ್ ಮಂತ್ಲಿ ಇದೆ, ಕ್ವಾರ್ಟರ್ಲಿ ಇದೆ, ಹಾಫ್ ಇಯರ್ಲಿ ಅಂತ ಇರುತ್ತೆ. ಸೊ ಮಂತ್ಲಿ ಪ್ಯಾಸೆಂಜರ್ ಡೀಟೇಲ್ಸ್ ಅಲ್ಲಿ ಆಡ್ ಐಡಿ ಟೈಪ್ ಡ್ರೈವಿಂಗ್ ಲೈಸೆನ್ಸ್, ಪಾಸ್ಪೋರ್ಟ್, ಪ್ಯಾನ್ ಕಾರ್ಡ್ ಈ ರೀತಿ ಇರುತ್ತೆ. ಆಧಾರ್ ಕಾರ್ಡ್ ಫಸ್ಟ್ ಟೈಮ್ ಮಾಡುವಲ್ಲಿ ನೀವೇನೋ ರಿಜಿಸ್ಟರ್ ಇದು ಮಾಡಿಲ್ಲ ಅಂದ್ರೆ, ಯಾವ್ದೋ ಐಡಿ ಆಡ್ ಮಾಡಿಲ್ಲ ಅಂದ್ರೆ ಅವಾಗ ಕೇಳುತ್ತೆ. ಐಡಿ ಆಡ್ ಮಾಡಿ ನೆಕ್ಸ್ಟ್ ಇಲ್ಲಿ ಏನಿದೆ ಪ್ರೊಸೀಡ್ ಟು ಪೇ ಅಂದ್ರೆ ನೆಕ್ಸ್ಟ್ ಏನಾಗುತ್ತೆ ಮಂತ್ಲಿ ಪಾಸ್ ಜನರೇಟ್ ಆಗುತ್ತೆ. ಸೊ ಅದೇ ರೀತಿ ನೀವು ರಿನ್ಯೂ ಕೂಡ ಸೇಮ್ ಇದರಲ್ಲಿ ಮಾಡಬಹುದು. ಸೊ ಆಲ್ರೆಡಿ ಎಕ್ಸಿಸ್ಟಿಂಗ್ ಏನಾದ್ರು ಹೊಸ ಆಪ್ ಅಲ್ಲಿ ಮಾಡಿದ್ರೆ ಸೊ ಆಟೋಮೆಟಿಕ್ ನಿಮ್ಗೆ ಗೊತ್ತಾಗುತ್ತೆ. ಅಂದ್ರೆ ಇಲ್ಲಿ ಇದು ಬಂದ್ಬಿಡುತ್ತೆ ರಿನ್ಯೂ ಆಪ್ಷನ್ ಹಳೆ ಪಾಸ್. ಒಂದ್ ವೇಳೆ ಯುಟಿಎಸ್ ಐಡಿ ಪಾಸ್ವರ್ಡ್ ಹಾಕಿದ್ರು ಕೂಡ ನಿಮಗೆ ಏನಾಗುತ್ತೆ ಆಪ್ಷನ್ ಶೋ ಆಗುತ್ತೆ. ಇಲ್ಲಾಂದ್ರೆ ಎಂಟರ್ ಕೌಂಟರ್ ಟಿಕೆಟ್ ಯುಟಿಎಸ್ ನಂಬರ್ ಅಂತ, ಅಂದ್ರೆ ಹಳೆ ಪಾಸ್ ಅಲ್ಲಿ ಯುಟಿಎಸ್ ನಂಬರ್ ಅಂತ ಇರುತ್ತೆ, ಅದನ್ನ ಹಾಕಿ ಕೂಡ ನೀವು ಏನೈತಿ ಬುಕ್ ಮಾಡಬಹುದು. ಸೊ ಇಷ್ಟು ಇದು ರನ್ ರಿಸರ್ವ್ ಟಿಕೆಟ್, ಸೀಸನ್ ಟಿಕೆಟ್, ರಿಸರ್ವ್ ಟಿಕೆಟ್. ಅದು ನೆಕ್ಸ್ಟ್ ಪ್ಲಾಟ್ಫಾರ್ಮ್ ಟಿಕೆಟ್ ಕೂಡ ಸೇಮ್ ಔಟ್ಸೈಡ್ ಸ್ಟೇಷನ್, ಅಟ್ ಸ್ಟೇಷನ್ ಅಂತ ಇರುತ್ತೆ. ಅಟ್ ಸ್ಟೇಷನ್ ಅಂತ ತೊಗೊಳ್ಳಿ. ಸ್ಟೇಷನ್ ಅದನ್ನ ಸ್ಕ್ಯಾನ್ ಮಾಡೋದು ಇರುತ್ತೆ. ಸೊ ಔಟ್ಸೈಡ್ ಸ್ಟೇಷನ್ ಅಂದಾಗ ನಿಮ್ಗೆ ಏನಾಗುತ್ತೆ ಅಲ್ಲಿ ಔಟ್ಸೈಡ್ ಸ್ಟೇಷನ್ ನೇಮ್ ಎಂಟ್ರಿ ಮಾಡಿಕೊಡುತ್ತೆ. 10 ರೂಪಾಯಿ ಪರ್ ಪರ್ಸನ್ ಇರುತ್ತೆ. ಇಬ್ಬರು ತೊಗೊಳ್ಳಿ 20. ಎಷ್ಟು ಜನ ತೊಗೊಂತೀರಿ ಅಷ್ಟು ಜನ ತೊಗೊಂಡು ಪೇ ಮಾಡೋದು. ಇಷ್ಟು ರೈಲ್ ಒನ್ ಆ್ಯಪ್ ಇರುತ್ತೆ. ಸೊ ಇನ್ನೂ ಅಪ್ಡೇಟ್ ಆಗಬೇಕು ಆ್ಯಪ್. ಸೊ ತಮಗೆಲ್ಲ ಹೆಲ್ಪ್ ಆಗಿದೆ ಅನ್ಕೊಂತೀನಿ. ಆಮೇಲೆ ಸರ್ಚ್ ಟ್ರೈನ್ ಮಾಡ್ಬೋದು ನೀವು, ಟ್ರೈನ್ ನಂಬರ್ ಹಾಕಿ. ನೆಕ್ಸ್ಟ್ PNR ಸ್ಟೇಟಸ್ ಕೂಡ ಇಲ್ಲೇ ಚೆಕ್ ಮಾಡೋದು. ಕೋಚ್ ಪೊಸಿಷನ್ ಆಲ್ರೆಡಿ ಹೇಳಿದ್ದೀನಿ. ಸೊ ಈ ರೀತಿ ಈ ಆಪ್ಷನ್ ಇರುತ್ತೆ. ಆರ್ಡರ್ ಫುಡ್ ಅಂದ್ರೆ PNR ನಂಬರ್, ನಿಮ್ದೇನು ಟ್ರೈನ್ ಬುಕ್ ಮಾಡಿರ್ತಾರಲ್ಲ ಅಲ್ಲಿ PNR ನಂಬರ್ ಹಾಕಿ ನೀವು ಸರ್ಚ್ ಮಾಡಿ, ಅವಾಗ ನೆಕ್ಸ್ಟ್ ನಿಮಗೆ ಆರ್ಡರ್ ಮಾಡಕ್ಕೆ ಅವೈಲೇಬಲ್ ಕೊಡುತ್ತೆ. ಧನ್ಯವಾದಗಳು. ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಸಿ ವಿಡಿಯೋ ಪೂರ್ತಿಯಾಗಿ ನೋಡಿ. ಧನ್ಯವಾದಗಳು.